ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು. ಇದರಲ್ಲಿ ಪರಮಾತ್ಮನಲ್ಲಿ ಆಕಾಶದಲ್ಲಿ ಮಹಾಕಾಶವಿರುವಂತೆ ಅನಾದ್ಯಂತವಾಗಿ ತಾನೇ ತಾನಾಗಿರುವ ಆತ್ಮನಲ್ಲಿ ಹೆಸರಿಗೆ ಒಳಪಟ್ಟ ನಾಮವೆಂಬ ಒಂದು ಪರಿಚ್ಛೇದಕ್ಕೆ ಒಳಪಟ್ಟ ಸನ್ಮಾತ್ರವೆಂಬ ಆತ್ಮನಿರುವನು. ಆ ಆತ್ಮನೇ ಜನ್ಮಾದಿಗಳನ್ನ ತೆಗೆದುಕೊಳ್ಳೋದು, ಅವತಾರವನ್ನು ತೆಗೆದುಕೊಳ್ಳೋದು. ಯಾರು? ಆ ಆತ್ಮನೇ ಅವತಾರಗಳನ್ನ ತೆಗೆದುಕೊಂಡು ಹುಟ್ಟಿ ಬರ್ತಾನೆ. ಈ ಮಹಾಕಾಶವೆನ್ನುವುದೇನಪ್ಪ ಅಂದರೆ, ಆಕಾಶದಲ್ಲಿ ಮಹಾಕಾಶ ಇದೆ ಅಂತ ಹೇಳಿದ್ರಲ್ಲ, ಈ ಮಹಾಕಾಶ ಅನ್ನೋದೇನೆಂದರೆ ಸೃಷ್ಟಿ ಕಾರ್ಯ ನಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಪಂಚಭೂತಾದಿಗಳನ್ನ ಒಳಗೊಂಡಂಥ ಒಂದು ವ್ಯವಸ್ಥೆ, ಸಿದ್ಧವಾಗಿರ್ತಕ್ಕಂಥ ಒಂದು ಆಕಾಶ. ಚಿನ್ನದಲ್ಲಿ ಆಭರಣಗಳು ಕಂಡುಬರ್ತವೆ, ನೀರಿನಲ್ಲಿ ತರಂಗಗಳು ಕಂಡುಬರ್ತವೆ. ಈ ರೀತಿಯಲ್ಲಿ ವಿಮಲನಾದ ಆತ್ಮನಲ್ಲಿ ಈ ಅಪಾರವಾದ ಸಂಸಾರ ಭ್ರಾಂತಿಯೆಲ್ಲ ತೋರುವುದು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ರು. ಬಲೆಯಲ್ಲಿ ಸಿಕ್ಕಿರುವ ಹಕ್ಕಿಗಳಂತೆ ಸಂಸಾರವೆಂಬ ಈ ಬಲೆಯಲ್ಲಿ 14 ವಿಧವಾದ ಪ್ರಾಣಿ ಸಮೂಹಗಳು ಸಿಕ್ಕಿಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ರು. ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಬೇಕಾದ ಹಾಗೆ ಹೊಗಳಿಸಿಕೊಂಡಿರುವ ಯಮ, ಚಂದ್ರ, ಸೂರ್ಯ, ಇಂದ್ರ ಮೊದಲಾದವರೆಲ್ಲರೂ ಭೂತ ಪಂಚಕಗಳಿಂದ ಆಗಿರುವ ಈ ಸಂಸಾರ ಮಂಡಲದಲ್ಲಿಯೇ ಲೋಕಪಾಲಕರಾಗಿರುವರು. ಈ ಶ್ರುತಿ ಸ್ಮೃತಿ ಪುರಾಣಗಳೆಲ್ಲ ಯಾರನ್ನ ಹೊಗಳ್ತವೆ ಅಂದರೆ ಸೂರ್ಯ, ಚಂದ್ರ, ಯಮ, ಇಂದ್ರ ಮುಂತಾದವ್ರನ್ನ ದಿಕ್ಪಾಲಕರು ಇವ್ರನ್ನೆಲ್ಲ ಹೊಗಳ್ತವೆ ಲೋಕಪಾಲಕರು ಅಂತ. ಇವ್ರುಗಳು ಎಲ್ಲಿದ್ದಾರಪ್ಪ ಅಂದರೆ ಭೂತ ಪಂಚಕಗಳಿಂದ ಆಗಿರುವ ಈ ಸಂಸಾರ ಮಂಡಲದಲ್ಲಿಯೇ ಲೋಕಪಾಲಕರಾಗಿದ್ದಾರೆ. ಅವರು ಭೂತ ಪಂಚಕಗಳಿಂದ ಆಗಿರ್ತಕ್ಕಂಥ ಈ ಸಂಸಾರ ಮಂಡಲದಲ್ಲಿಯೇ ಅಂದರೆ ಅವರು ಕೂಡ ಇವುಗಳಂತೆ ಮಿಥ್ಯೆಯಾಗಿಯೇ ಇದ್ದಾರೆ. ಇದು ಪುಣ್ಯ, ಆದುದರಿಂದ ಇದನ್ನು ಸ್ವೀಕರಿಸಬೇಕು, ಇದು ಪಾಪ, ಆದುದರಿಂದ ಇದನ್ನು ತಿರಸ್ಕರಿಸಬೇಕು ಎಂದು ತಮ್ಮ ತಮ್ಮ ಅಧಿಕಾರಕ್ಕೆ ಅನುಗುಣವಾದ ಜ್ಞಾನದಿಂದ ಸಂಭವಿಸುವ ತಮ್ಮ ಸಂಕಲ್ಪಗಳಿಂದಲೇ ಒಂದು ಸ್ಥಿತಿಯನ್ನು ಕಲ್ಪಿಸಿಕೊಂಡಿರುವರು. ಇವ್ರು ಹೇಗಿದ್ದಾರೆ? ಈ ಭೂತ ಪಂಚಕ ಅಂದರೆ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ ಇವ್ರು ಹೆಂಗಿದಾರಪ್ಪ ಅಂದರೆ, ಇದು ಪಾಪ, ಇದು ಪುಣ್ಯ, ಇದು ಸ್ವೀಕಾರ ಮಾಡ್ತಕ್ಕಂಥದ್ದು, ಇದು ತಿರಸ್ಕಾರ ಮಾಡ್ತಕ್ಕಂಥದ್ದು, ಈ ಥರದ ಒಂದು ಜ್ಞಾನವನ್ನು ತಮ್ಮ ಸಂಕಲ್ಪಗಳಿಂದಲೇ ಸಂಕಲ್ಪಿಸಿಕೊಂಡು ಒಂದು ಸ್ಥಿತಿಯನ್ನು ಕಲ್ಪಿಸ್ಕೊಂಡಿರ್ತಾರೆ. ಇವ್ರ ಜೀವನದ ವ್ಯವಸ್ಥೆ ಒಂದು ಸ್ಥಿತಿಗೆ ಒಳಗಾಗಿರ್ತದೆ. ಈ ರೀತಿ ವ್ಯವಸ್ಥೆಯಲ್ಲಿ ಇವರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ. ಪ್ರವಾಹದಂತಿರುವ ಈ ಸಂಸಾರದಲ್ಲಿ ಅವರವರು ಯಾವುದನ್ನು ತಮ್ಮ ಕರ್ಮಗಳೆಂದು ನಂಬಿಕೊಂಡಿರುವರೋ ಅದರಲ್ಲಿ ಅವರವರ ಚಿತ್ತವು ದೃಢವಾಗಿ ಅಚಲದಂತೆ ನಿಂತಿರುವುದು. ಏನು ಹೇಳ್ತಾ ಇದರಲ್ಲಿ? ಪ್ರವಾಹದಂತಿರುವ ಈ ಸಂಸಾರದಲ್ಲಿ ಎಲ್ಲರಿಗೂ ಸಂಬಂಧಪಟ್ಟಂಗೆ ಇದು ಪ್ರವಾಹದಂತಿರುವ ಈ ಸಂಸಾರದಲ್ಲಿ. ಈಗ ಪ್ರವಾಹ, ಒಂದು ದೊಡ್ಡ ಹೊಳೆ ಪ್ರವಾಹ ಬಂದರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ನೋಡಿ. ಆ ಥರ ಪ್ರವಾಹ ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಸಂಸಾರವೆಂಬ ಪ್ರವಾಹ. ಇಲ್ಲಿ ಯಾರು ಉಳ್ಕೊಳ್ಳೋದಿಲ್ಲ. ಇಲ್ಲಿಂದ ಶುರು ಮಾಡಿದ್ರೆ ಇಲ್ಲಿಂದ ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಅದು ಎಲ್ಲಿಂದ ಶುರುವಾಯಿತೋ ಎಲ್ಲಿಂದ ಹೋಗಿ ಕೊನೆಗಾಣುತ್ತೋ ಗೊತ್ತಿಲ್ಲ. ಅಂತೂ ಈ ಪ್ರವಾಹದಲ್ಲಿ ಅನೇಕ ವಸ್ತುಗಳು ಕೊಚ್ಕೊಂಡು ಬರ್ತಾ ಇರ್ತವೆ. ಆ ರೀತಿಯಲ್ಲಿ ಈ ಸಂಸಾರ ಪ್ರವಾಹದಲ್ಲಿ ಅನೇಕ ಜೀವರಾಶಿಗಳ ಅನೇಕ ಜೀವನ ಬರ್ತಾ ಇರುತ್ತೆ, ಹೋಗ್ತಾ ಇರ್ತದೆ. ಆ ರೀತಿಯಲ್ಲಿ ಪ್ರವಾಹದಂತಿರುವ ಈ ಸಂಸಾರದಲ್ಲಿ ಅವರವರು ಯಾವುದನ್ನು ತಮ್ಮ ಕರ್ಮಗಳೆಂದು ನಂಬಿಕೊಂಡಿರುವರೋ, ಕರ್ಮ ಅಂತಕ್ಕಂಥದ್ದು ಅವರಿಗೆ ವಿದಿತವಾಗಿರುವುದಿಲ್ಲ. ಅವರು ನಂಬ್ಕೊಂಡಿರ್ತಾರೆ, ಇದು ನನ್ನ ಕರ್ಮ, ಇದು ನನ್ನ ಕರ್ಮ, ನನ್ನ ಪಾಲಿನ ಕರ್ಮ, ಇದು ನನ್ನ ಪಾಲಿನ ಕರ್ಮ. ಯಾಕಂದರೆ ಅವರೇ ಸಂಕಲ್ಪ ಮಾಡ್ಕೊಂಡಿರೋದಲ್ವ. ಅದರಿಂದ ಅವರವರು ತಮ್ಮ ಕರ್ಮಗಳೆಂದು ನಂಬಿಕೊಂಡಿರುವರೋ ಅದರಲ್ಲಿ ಅವರವರ ಚಿತ್ತವು ದೃಢವಾಗಿ ಅಚಲದಂತೆ ನಿಂತಿರುವುದು. ಅವರು ಯಾವ ಕರ್ಮವನ್ನು ನಂಬಿಕೊಂಡಿದ್ರೋ ಆ ಕರ್ಮದಲ್ಲಿ ಅವರ ಚಿತ್ತವು ಅಚಲವಾಗಿ ದೃಢವಾಗಿ ನಿಂತಿರ್ತದಂತೆ. ಇಲ್ಲಿ ಕರ್ಮಕ್ಕೂ ಅಂಟಿಕೊಂಡಿರುವವರು ಯಾರು? ನಾವೇ. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕರ್ಮ, ಇದು ನಮ್ಮ ಪಾಲಿನ ಕರ್ತವ್ಯ ಅಂತ ತಿಳ್ಕೊಳ್ತೀವಿ. ನಮ್ಮ ಚಿತ್ತವನ್ನು ದೃಢವಾಗಿ ಆ ಕರ್ಮದಲ್ಲಿ ನಿಲ್ಲಿಸ್ಕೊಳ್ತೀವಿ. ಸಂಸಾರ ಭ್ರಾಂತಿ ಈ ರೀತಿಯೇ ನಮ್ಮ ಸಂಸಾರವಿರಬೇಕು, ನಮ್ಮ ಜೀವನ ಇರಬೇಕು ಅಂತ ಸಂಸಾರವನ್ನು ಕೂಡ ತೀರ್ಮಾನ ಮಾಡಿ ರೂಪಿಸ್ಕೊಳ್ಳೋರು ಯಾರು? ನಾವೇ ಆಗಿರ್ತೀವಿ. ಪರಮಾತ್ಮನ ಪಾತ್ರ ಇಲ್ಲಿ ಏನೇನೂ ಇಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಬೇಕು. ಮೊದಲು ಜೀವಭ್ರಾಂತಿ ಬಂತು, ಸಂಸಾರ ಭ್ರಾಂತಿ ಬಂತು. ಸಂಸಾರ ಭ್ರಾಂತಿಯಲ್ಲಿ ಕರ್ಮವನ್ನು ಕಲ್ಪಿಸ್ಕೊಂಡು
ಇಂತಿಂಥ ಕರ್ಮ ನನ್ನ ಪಾಲಿನದು ಅಂತೇಳಿ ಆ ಕರ್ಮಕ್ಕೆ ಬಿಗಿಯಾಗಿ ಅಂಟಿಕೊಂಡು ಕೂತ್ಕೊಂಡಿದ್ದು ನಾವೇ ಆಯಿತು. ಆ ಆದಿಕಾರಣ ಆದಿಕಾರಾವಧಿಯಲ್ಲಿ ಈ ಅಧಿಕಾರಾವಧಿಯಲ್ಲಿ ಚತುರ್ಯುಗಗಳಿಗೆ ಒಂದು ಸಾರಿ ಭಗವಂತನಾದ ಯಮನು, ಈಗ ಯಮ, ಸೂರ್ಯ, ಚಂದ್ರ ಇವ್ರಿಗೆಲ್ಲ ಒಂದೊಂದು ಕೆಲಸವನ್ನು ನೇಮಕ ಮಾಡಲಾಯ್ತಲ್ವಾ. ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಇವರೆಲ್ಲರಿಗೂ ಯಮ ಇವ್ರಿಗೆಲ್ಲ ಒಂದೊಂದು ಕರ್ತವ್ಯವನ್ನು ನೇಮಕ ಮಾಡಲಾಯಿತು. ಈ ಅಧಿಕಾರದ ಅವಧಿಯಲ್ಲಿ ಚತುರ್ಯುಗಗಳಿಗೆ ಒಂದು ಸಾರಿ, ಚತುರ್ಯುಗಗಳಿಗೆ ಒಂದು ಸಾರಿ ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ, ಇವು 4 ಯುಗಗಳು ಸೇರಿದ್ರೆ ಒಂದು ಯುಗ ಕಳೀತು. ಅದು ಒಂದು ಯುಗ ಕಳೆದ್ರೆ ಅದಕ್ಕೆ ಒಂದು ಮಹಾಯುಗ ಅಂತ ಕರೀತಾರೆ. ಈ ಥರ ಇವುಗಳ ಕಾಲಮಾನದಲ್ಲಿ ಯಾರೋ ಯಮ, ಸೂರ್ಯ, ಚಂದ್ರರ ಇವರು ಇಂದ್ರ ಇವ್ರ ಕಾಲಮಾನದಲ್ಲಿ ಈ ಅಧಿಕಾರದ ಅವಧಿಯಲ್ಲಿ ಚತುರ್ಯುಗಗಳಿಗೆ ಒಂದು ಸಾರಿ, 4 ಯುಗಗಳಿಗೆ ಒಂದು ಸಾರಿ ಭಗವಂತನಾದ ಯಮನನ್ನು ಇಲ್ಲಿ ಭಗವಂತ ಯಾಕೆ ಕರೆದ್ರು ಅಂದರೆ ಅವರು ದಿಕ್ಪಾಲಕರು. ಅವರು ನಾವು ಕೇವಲ ಒಂದು ಮನೆಯಲ್ಲೋ, ಒಂದು ಊರಿನಲ್ಲೋ, ಒಂದು ರಾಜ್ಯದಲ್ಲೋ, ದೇಶದಲ್ಲೋ ಅಥವಾ ಇಡೀ ಭೂಮಂಡಲದಲ್ಲೋ ಒಂದು ಸ್ಥಾನಮಾನವನ್ನು ಗಿಟ್ಟಿಸ್ಕೊಂಡಿರ್ತೀವಿ, ಅಧಿಕಾರವನ್ನು ಹೊಂದಿರ್ತೀವಿ ಅಂತ ಇಟ್ಕೊಳ್ಳೋಣ. ಏಕಚಕ್ರಾಧಿಪತಿಯಾಗಿರ್ತಾರೆ. ಇಡೀ ಭೂಮಂಡಲಕ್ಕೆಲ್ಲ ಒಬ್ಬನೇ ಒಡೆಯನಾಗಿರ್ತಾನೆ ಅಷ್ಟೇ. ಆದರೆ ಇವರುಗಳು ಇಡೀ ಸೃಷ್ಟಿ ಸಮೂಹಕ್ಕೆ ಒಡೆಯರಾಗಿರ್ತಾರೆ. ಆದ್ದರಿಂದ ಇಲ್ಲಿ ಈ ಅಧಿಕಾರಾವಧಿಯಲ್ಲಿ ಭಗವಂತನಾದ ಯಮನು ತನ್ನ ಪ್ರಾಣಿ ಸಂಹಾರ ಕರ್ಮದಿಂದ ತನಗೆ ಪಾಪ ಬಂದಿರುವುದೆಂಬ ಶಂಕೆಯಿಂದ ಅದನ್ನು ಕಳೆದುಕೊಳ್ಳಲು ತಪಸ್ಸನ್ನು ಮಾಡುವನು. ಕೆಲವು ಸಲ ಆ ತಪಸ್ಸು 8 ವರ್ಷಗಳ ಕಾಲ ನಡೆಯುವುದು, ಇನ್ನೊಮ್ಮೆ 10, ಇನ್ನೊಮ್ಮೆ 12, 5, 7, 16 ವರ್ಷಗಳು ಕೂಡ ಆಗುವುದು ಉಂಟು. ಯಮ ಏನು ಮಾಡ್ತಾನೆ, ಸೃಷ್ಟಿಗೆ ಸಂಹಾರ ಕಾರ್ಯವನ್ನು ಮಾಡ್ತಾ ಇರ್ತಾನಲ್ಲ, ಆಯಸ್ಸನ್ನು ಮುಗಿದವ್ರನ್ನ ಅವ್ರನ್ನ ಸಂಹಾರ ಮಾಡಬೇಕು. ಆಗ ಏನಾಗುತ್ತೆ, ಇಷ್ಟೊಂದು ಸಮೂಹಗಳನ್ನು, ಪ್ರಾಣಿ ಸಮೂಹಗಳನ್ನ ಕೊಲ್ತಾ ಇದ್ದೀನಿ, ನನಗೆ ಪಾಪ ಅಂಟುಕೊಂಡಿದೆ ಅಂತೇಳಿ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಅವನು ತಪಸ್ಸನ್ನು ಮಾಡ್ತಾನಂತೆ. ಯಮನ ತಪಸ್ಸಿನ ಅವಧಿ ಒಂದೊಂದು ಸಲ ಒಂದೊಂದು ಟೈಮ್ನ ತಗೊಳುತ್ತೆ. ಒಂದು ಸಲ 8 ವರ್ಷ, ಒಂದು ಸಲ 12 ವರ್ಷ, ಒಂದು ಸಲ 7 ವರ್ಷ, ಒಂದು ಸಲ 16 ವರ್ಷ. ಹೀಗೆ ತಪಸ್ಸನ್ನು ಮಾಡಿ ತನ್ನ ಪಾಪದ ಹೊರೆಯನ್ನು ಕಳೆದುಕೊಳ್ಳುವ ಪ್ರಯತ್ನವನ್ನು ಯಮನು ಮಾಡ್ತಾನಂತೆ. ತಪಸ್ಸು ಮಾಡುವ ಆ ಕಾಲದಲ್ಲಿ ಮೃತ್ಯುವು ಉದಾಸೀನವಾಗಿದ್ದುಕೊಂಡು ಈ ಜಗತ್ತೆಂಬ ಬಲೆಯಲ್ಲಿ ಸಿಕ್ಕಿಕೊಂಡಿರುವ ಪ್ರಾಣಿಗಳು ಯಾವುದನ್ನು ಕೊಲ್ಲುವುದಿಲ್ಲ. ಯಾಕೆ, ಯಮ ಏನು ಮಾಡ್ತಾನೆ, ತನ್ನ ತಪಸ್ಸಿನ ಕಾರ್ಯದಲ್ಲಿ ಮುಂದುವರಿತಾ ಇರ್ತಾನೆ. ಆಗೇನಾಗುತ್ತೆ, ಪ್ರಾಣಿ ಸಮೂಹಗಳು ಈ ಜಗತ್ತನ್ನೆಲ್ಲ ತುಂಬ್ಕೊಬಿಡ್ತದೆ. ತುಂಬ್ಕೊಬಿಟ್ಟು ಏನಾಗುತ್ತೆ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಎಲ್ಲದ್ರ ಮೇಲೂ ಉದಾಸೀನ, ಯಾರೋ ಕೊಲ್ಲಬೇಕು ಅಂತ ಏನಿರೋದಿಲ್ಲ. ಯಾಕೆ, ಮೃತ್ಯುವೇ ಸುಮ್ಮನಾಗ್ಬಿಟ್ಟಿರ್ತದಲ್ಲ. ಮೃತ್ಯು ತಪಸ್ಸು ಮಾಡ್ತಾ ಇರ್ತದೆ, ಕೊಲ್ಲಬೇಕು ಅನ್ನೋ ಬುದ್ಧಿ ಇಲ್ಲಿ ಯಾರಲ್ಲೂ ಬರೋದಿಲ್ಲ. ಆಗೇನಾಗುತ್ತೆ, ಜಗತ್ತೆಲ್ಲ ಪ್ರಾಣಿ ಸಮೂಹದಿಂದ ತುಂಬಿ ಹೋಗಿರ್ತದೆ, ಯಾರು ಕೊಲ್ಲೋದಿಲ್ಲ. ಹಾಗೆ ಮೃತ್ಯುವು ಉದಾಸೀನನಾಗಿರುವುದರಿಂದ ವರ್ಷಾಕಾಲದಲ್ಲಿ ಬೆವರು ಕಾರುವ ಆನೆಯು ಸೊಳ್ಳೆಗಳಿಂದ ಮುಚ್ಚಿ ಹೋಗುವಂತೆ ಮಹೀತಲವು ಪ್ರಾಣಿಗಳಿಂದ ತುಂಬಿ ಹೋಗಿ ಸಂಚಾರಕ್ಕೂ ಎಡೆಯಿಲ್ಲದಂತಾಗುವುದು. ಯಾವಾಗ ಮೃತ್ಯು ಸುಮ್ಮನಾಯಿತೋ, ಸಾಯುವವರೇ ಇಲ್ಲದಂತಾದರೂ ಆಗೇನಾಯಿತು, ಭೂಮಿಯಲ್ಲಿ ಈ ಆನೆಯನ್ನು ಈ ಮಳೆಗಾಲದಲ್ಲಿ ಸೊಳ್ಳೆಗಳು ಮುತ್ಕೊಂಡ್ರೆ ಆನೆ ಇದೆ ಅಂತಲೇ ಗೊತ್ತಾಗೋದಿಲ್ಲವಂತೆ, ಎಲ್ಲ ಬರೀ ಸೊಳ್ಳೆಗಳ ಸಮೂಹವೇ ಕಾಣ್ತದಂತೆ. ಈ ರೀತಿಯಲ್ಲಿ ಮಹೀತಲದಲ್ಲಿ ಪ್ರಾಣಿಗಳ ಸಮೂಹದಿಂದ ತುಂಬಿ ಹೋಗುತ್ತಂತೆ. ಸಂಚಾರ ಮಾಡಲಿಕ್ಕೂ ಜಾಗ ಇಲ್ಲದೆ ಇರೋಷ್ಟು ಜೀವಕೋಟಿಗಳು ತುಂಬಿ ಹೋಗ್ತದಂತೆ. ಎಲ್ಲಿ, ಭೂಮಿಯಲ್ಲಿ. ಯಾವಾಗ, ಯಮನು ತಪಸ್ಸಿಗೆ ಒಳಗಾದಾಗ, ತಪಸ್ಸನ್ನು ಮಾಡುವ ಕಾಲದಲ್ಲಿ. ಯಾಕೆ, ಅವನು ಯಾರನ್ನು ಕೊಲ್ಲೋದಿಲ್ಲ. ಈಗ ಈ ರೀತಿಯಲ್ಲಿ ಆಗಿರ್ತದಂತೆ. ರಾಮ, ಆಗ ದೇವತೆಗಳು ಭೂಭಾರ ನಿವೃತ್ತಾರ್ಥವಾಗಿ ಈ ಚಿತ್ರ ವಿಚಿತ್ರ ಪ್ರಾಣಿಗಳನ್ನು ಬಹುಯುಕ್ತಿಗಳಿಂದ ಸಂಹಾರ ಮಾಡುವರು. ಆಗ ಏನು ಮಾಡ್ತಾರೆ, ಇಲ್ಲಿ ಅನೇಕ ಜೀವರಾಶಿಗಳು ತುಂಬಿಕೊಂಡಿದ್ದಾಗ ಇವುಗಳಿಂದಾಗಿ ಭೂಭಾರವನ್ನು ಕಡಿಮೆ ಮಾಡಲಿಕ್ಕೆ, ಅಂದರೆ ಭೂಮಿಯಲ್ಲಿ ಕಾಲಿಡಲಿಕ್ಕೂ ಜಾಗ ಇಲ್ಲದಿರೋಷ್ಟು ಯಾವಾಗ ಪ್ರಾಣಿ ಸಮೂಹ ತುಂಬೋಗುತ್ತೋ ಆಗ ಇವುಗಳನ್ನ ಸಂಹಾರ ಮಾಡಲಿಕ್ಕೆ ದೇವತೆಗಳೆಲ್ಲ ಏನು ಮಾಡ್ತಾರೆ, ಭೂಭಾರವನ್ನು ನಿವೃತ್ತಿ ಮಾಡಲಿಕ್ಕಾಗಿ ಅನೇಕ ವಿಚಿತ್ರ ಪ್ರಾಣಿಗಳನ್ನು ಬಹುಯುಕ್ತಿಗಳಿಂದ, ಅನೇಕ ಉಪಾಯಗಳಿಂದ ಸಂಹಾರ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಹೀಗೆ ದೇವತೆಗಳು ಭೂಭಾರ ನಿವೃತ್ತಿಗಾಗಿ ಮಾಡುವ ಸಂಹಾರ ಕಾರ್ಯವು ಎಷ್ಟೋ 100 ಸಲ, ಎಷ್ಟೋ ಸಹಸ್ರ ಯುಗಗಳಲ್ಲಿ ನಡೆದಿರುವುದು. ಎಷ್ಟೆಷ್ಟೋ ಜಗತ್ತುಗಳು, ಪ್ರಾಣಿಗಳು ಈ ವ್ಯವಹಾರದಲ್ಲಿ ಧ್ವಂಸವಾಗಿ ಹೋಗಿರುವವು. ದೇವತೆಗಳು ಯಾವಾಗ ಈ ಸಂಹಾರ ಕಾರ್ಯವನ್ನು ಶುರು ಮಾಡಿದ್ರೋ
ಅದು ಹೇಗೆ ನಡೀತದಪ್ಪ ಅಂದರೆ ಎಷ್ಟೋ ಸಹಸ್ರ ಯುಗಗಳಲ್ಲಿ ನಡೆದಿದೆಯಂತೆ ಈ ಥರದ ಕಾರ್ಯ. ಒಂದು ಸಲ ಎರಡು ಸಲ ಅಲ್ಲ, ಎಷ್ಟೋ ಸಹಸ್ರ ಯುಗಗಳಲ್ಲಿ. ಅಂದರೆ ಇದು ನಡೀತಾನೇ ಇರ್ತದೆ ಅಂತ. ಎಷ್ಟೆಷ್ಟೋ ಜಗತ್ತುಗಳು ಪ್ರಾಣಿಗಳು ಈ ವ್ಯವಹಾರದಲ್ಲಿ ಹೋಗಿರುವವು. ಎಷ್ಟೆಷ್ಟೋ ಜಗತ್ತುಗಳು ನಿರ್ನಾಮ ಆಗಿಬಿಟ್ಟಿದ್ದಾವೆ. ಎಷ್ಟೋ ಪ್ರಾಣಿ ಸಮೂಹಗಳು ನಿರ್ನಾಮ ಆಗಿ ಹೋಗ್ಬಿಟ್ಟಿದೆ. ಈಗ ನಿಮ್ಗೆಲ್ಲರಿಗೊಂದು ಅನುಮಾನ ಬರ್ಬೋದು, ಇಲ್ಲಿ ಸಾಯುವವರು ಇಲ್ಲ, ಹುಟ್ಟುವವರು ಇಲ್ಲ, ಯಮನೆಂಬುವನೇ ಇಲ್ಲ, ಸಾವೇ ಇಲ್ಲ, ಜನನವೇ ಇಲ್ಲ ಅಂತ. ಇಲ್ಲೇನು ಹೇಳ್ತಾ ಇರೋದು, ವ್ಯಾವಹಾರಿಕ ಜಗತ್ತು ಕಾರ್ಯಗಳನ್ನು ಒಳಗೊಂಡು ವ್ಯಾವಹಾರಿಕ ಜಗತ್ತು ಮುಂದಾದಾಗ ಅಲ್ಲಿ ಎಲ್ಲವೂ ಜರುಗ್ತದೆ. ಈಗ ಇಲ್ಲಿ ಸ್ವರ್ಗ ನರಕಾದಿಗಳು, ತ್ರಿಮೂರ್ತಿಗಳು, ಅಲ್ಲಿ ನಡೀತಕ್ಕಂಥ ಎಲ್ಲ ವ್ಯವಹಾರಗಳು ಇವೆಲ್ಲವೂ ಸತ್ಯವಾಗಿ ಜರುಗ್ತಾ ಇದೆ. ಈಗ ನಾವಿರುವುದು ವ್ಯಾವಹಾರಿಕ ಜಗತ್ತಿನಲ್ಲೇ. ವ್ಯಾವಹಾರಿಕ ಜಗತ್ತಿನಲ್ಲಿ ಇದ್ದುಕೊಂಡು ನಮ್ಮಿಂದ ಅಜ್ಞಾನದಿಂದ ಮರೆ ಮಾಡಲ್ಪಟ್ಟಿರುವ ಆ ಸುಜ್ಞಾನದ ಆ ಆತ್ಮಜ್ಞಾನವನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಅಲ್ಲಿವರೆಗೂ ಏನು, ಇಲ್ಲಿ ಹೇಳ್ತಕ್ಕಂಥ ಇಷ್ಟು ಅಘಟಿತ ಘಟನಾವಳಿಗಳು ಏನೇನಿದಾವಲ್ಲ ಅವಷ್ಟು ಸತ್ಯ. ಅಷ್ಟು ಘಟನೆಗಳು ಅಷ್ಟು ಕಾರ್ಯಗಳು ಜರುಗುವುದು, ಹಿಂದೆ ಜರುಗಿದ್ದು ಮುಂದೆ ಜರುಗುವುದು ಇಷ್ಟು ಸತ್ಯ. ಇದನ್ನೆಲ್ಲ ವಸಿಷ್ಠರು ವಿವರಣೆಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಚೆನ್ನಾಗಿ ಸೃಷ್ಟಿ ಕಾರ್ಯದ ವೈಚಿತ್ರ್ಯವನ್ನು ತಿಳ್ಕೊಳ್ಳಿ ಅಂತ ಇಷ್ಟೆಲ್ಲ ವಿವರಿಸಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.